ನಮಸ್ಕಾರ, ನ್ಯೂಸ್ ಎಟ್ 1ಗೆ ಸ್ವಾಗತ. ನಾನು ನವಿತಾ ಜೈನ್. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಗೈರಾಗಿದ್ದಾರೆ. ಗೋಕಾಕ್ನ ದೌಲತ್ತಿನ ಶಾಸಕ ಗೈರಾಗಿದ್ದು, ಬಳ್ಳಾರಿ ಗ್ರಾಮಾಂತರ ಶಾಸಕ ವಿ ನಾಗೇಂದ್ರ ಕೂಡ ಗೈರಾಗಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಗೈರಾಗಿದ್ದು, ಕಂಪ್ಲಿ ರೌಡಿ ಎಂಎಲ್ಎ ಗಣೇಶ್ ಕೂಡ ಗೈರಾಗಿದ್ದಾರೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಂದಿಲ್ಲ. ಶಾಸಕರು ಸದನಕ್ಕೆ ಗೈರಾಗಿದ್ದಾರೆ. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಆಬ್ಸೆಂಟ್ ಆಗಿದ್ದು, ಗೋಕಾಕಿನ ದೌಲತ್ತಿನ ಶಾಸಕ ಗೈರಾಗಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಶಾಸಕ ವಿ ನಾಗೇಂದ್ರ ಕೂಡ ಆಬ್ಸೆಂಟ್ ಆಗಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಗೈರಾಗಿದ್ದಾರೆ. ಕಂಪ್ಲಿ ರೌಡಿ ಎಂಎಲ್ಎ ಗಣೇಶ್ ಕೂಡ ಗೈರಾಗಿದ್ದು, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕೂಡ ಇವತ್ತಿನ ಅಧಿವೇಶನಕ್ಕೆ ಬಂದಿಲ್ಲ. 14 ಶಾಸಕರು ಇವತ್ತು ಗೈರಾಗಿದ್ದು, ಮಲ್ಲೇಶ್ವರ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಇವತ್ತಿನ ಅಧಿವೇಶನಕ್ಕೆ ಆಬ್ಸೆಂಟ್ ಆಗಿದ್ದಾರೆ. ಇನ್ನು ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ ಕೂಡ ಗೈರಾಗಿದ್ದು, ಜಯನಗರ ಶಾಸಕಿ ಸೌಮ್ಯ ರೆಡ್ಡಿ ಗೈರಾಗಿದ್ದಾರೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಕೂಡ ಗೈರಾಗಿದ್ದಾರೆ ಇವತ್ತಿನ ಅಧಿವೇಶನಕ್ಕೆ. ಇನ್ನೊಂದು ಕಡೆ ಕೆಆರ್ಪೇಟೆ ಶಾಸಕ ನಾರಾಯಣಗೌಡ ಕೂಡ ಆಬ್ಸೆಂಟ್ ಆಗಿದ್ದಾರೆ. ಜಂಟಿ ಅಧಿವೇಶನಕ್ಕೆ 14 ಶಾಸಕರು ಗೈರಾಗಿದ್ದು, ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಕೂಡ ಗೈರಾಗಿದ್ದಾರೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಗೈರಾಗಿದ್ದು, ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಗೈರಾಗಿದ್ದಾರೆ. ಮಾಯಕೊಂಡ ಶಾಸಕ ಲಿಂಗಣ್ಣ ಬಂದಿಲ್ಲ. ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಗೈರಾಗಿದ್ದಾರೆ. ಮುಳಬಾಗಿಲು ಶಾಸಕ ನಾಗೇಶ್ ಬಂದಿಲ್ಲ. ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಕಲಾಪಕ್ಕೆ ಹಾಜರಾಗಿದ್ದಾರೆ. ಸುಧಾಕರ್ ಕೂಡ ಕಲಾಪಕ್ಕೆ ಹಾಜರಾಗಿದ್ದು, ಇನ್ನು ಕೆಲವು ಶಾಸಕರು ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅನೇಕ ಶಾಸಕರು ಕೂಡ ಇವತ್ತಿನ ಒಂದು ಜಂಟಿ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಇನ್ನು ನಾವು ಗಮನಿಸ್ತಾ ಇದೀವಿ, ಒಟ್ಟಾರೆ 14 ಶಾಸಕರು ಗೈರಾಗಿದ್ರು. ಕೊನೆ ಕ್ಷಣದಲ್ಲಿ ರಾಮಲಿಂಗಾರೆಡ್ಡಿ ಅಂದ್ರೆ ಸೌಮ್ಯ ಕೂಡ ಆಗಮಿಸಿದ್ದಾರೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಡಾಕ್ಟರ್ ಸುಧಾಕರ್ ಅವರು ಕೊನೆ ಕ್ಷಣದಲ್ಲಿ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ 14 ಶಾಸಕರು ಇವತ್ತಿನ ಜಂಟಿ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾರ್ಯಾರು ಬಂದಿದ್ದಾರೆ ಈಗ ಅಧಿವೇಶನಕ್ಕೆ? ನವಿತಾ ಜೈನ್, ಸುಮಾರು 14ರಿಂದ 15 ಜನ ಶಾಸಕರು ಇವತ್ತಿನ ಸದನಕ್ಕೆ ನಿರಾಜರಾಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಏನು ಈಗಾಗಲೇ ಬಿಜೆಪಿಗೆ ಸೇರ್ತಾರೆ ಅಂತ ಕೇಳಿ ಬರ್ತಾ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ನಾಗೇಂದ್ರ, ಉಮೇಶ್ ಕಮಟಳ್ಳಿ, ಮಹೇಶ್ ಕಮಟಳ್ಳಿ ಮತ್ತೆ ಉಮೇಶ್ ಜಾಧವ್ ಸೇರಿದಂತೆ ಏನು ರೆಬಲ್ 4 ಜನ ಶಾಸಕರು ಸೇರಿದಂತೆ ಬಹುತೇಕ ಸುಮಾರು 14 ಜನ ಶಾಸಕರು ಗೈರಾಗಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ನಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ಬಿಜೆಪಿಯ ಏನು ಈ ಆಪರೇಷನ್ ಕಮಲದ ಉಸ್ತುವಾರಿ ವಹಿಸಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಗೈರು ಹಾಜರಾಗಿದ್ದಾರೆ. ಕರುಣಾಕರ್ ರೆಡ್ಡಿ ಮಧ್ಯಾಹ್ನದ ಹೊತ್ತಿಗೆ ಇನ್ನು ಸದನಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಉಳಿದಂತೆ ಏನು ಸಾಕಷ್ಟು ಜನ ಇನ್ನೂ ಕೂಡ ಮಧ್ಯಾಹ್ನದ ನಂತರ ಸದನಕ್ಕೆ ಬಂದಿರತಕ್ಕಂಥದ್ದು ಒಂದು ರೀತಿ ಕಾಂಗ್ರೆಸ್ ನಾಯಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಬಂದಂತವರಲ್ಲೂ ಕೂಡ ಕೆಲವರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಸದನದ ಮಧ್ಯದಲ್ಲಿರ್ತಕ್ಕಂಥ ಶಾಸಕರು ಮಾತನಾಡ್ಕೊಳ್ತಾ ಇರುವಂತ ವಿಚಾರ ನ್ಯೂಸ್ 18ಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಎಸ್, ಈಗ ರಮೇಶ್, ಈಗಾಗಲೇ ಸಾಕಷ್ಟು ಜನರು ಕೂಡ ಬಿಜೆಪಿಯ ಸಂಪರ್ಕದಲ್ಲಿ ಇದ್ದಂತವ್ರು, ಇನ್ನೊಂದ್ ಕಡೆ ಅತೃಪ್ತ ಶಾಸಕರು ನೋಟಿಸ್ ಅನ್ನ ಕೊಟ್ಟರು ಕೂಡ ಗೈರಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಸಂಪರ್ಕದಲ್ಲಿರುವಂತಹ ಸಾಧ್ಯತೆ ಇದೆಯಾ, ಅಥವಾ ಕೊನೆ ಕ್ಷಣದಲ್ಲಿ ಏನಾದ್ರೂ ಬರುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಹೇಗೆ, ಯಾವ ರೀತಿಯಾದಂತಹ ಒಂದು ಮಾತುಕತೆಗಳು ಅಲ್ಲಿ ಕೇಳಿ ಬರ್ತಾ ಇದೆ? ನವಿತಾ ಜೈನ್, ಏನು 4 ಜನ ಶಾಸಕರು ಏನಿದ್ದಾರೆ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕಮಟಳ್ಳಿ ಮತ್ತೆ ಉಮೇಶ್ ಜಾಧವ್, ಈ 4 ಶಾಸಕರು ಬಿಜೆಪಿ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿರತಕ್ಕಂಥದ್ದು ಈಗ ಮತ್ತೆ ಸಾಬೀತಾಗಿದೆ. ಕಾಂಗ್ರೆಸ್ ನಿಂದ ನೋಟಿಸ್ ಅನ್ನು ನೀಡಿದ್ರು ಕೂಡ ಆ ಶಾಸಕರು ಇನ್ನು ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆ 4 ಜನ ಶಾಸಕರು ಕೈ ಬಿಡ್ತಾ ಇರ್ತಕ್ಕಂಥ ಅಂದ್ರೆ ಕೈ ಪಕ್ಷದಿಂದ ದೂರ ಆಗಿರುವಂತದ್ದು ಸ್ಪಷ್ಟ. ಆದ್ರೆ ಉಳಿದಂತೆ ಕೆಲವು ನಾಯಕರು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಬಹುತೇಕ ನಾಯಕರು ಬಂದಿದ್ದಾರೆ. ಆದ್ರೆ ಸೌಮ್ಯ ರೆಡ್ಡಿ ಇರ್ಬೋದು, ರಾಮಲಿಂಗಾರೆಡ್ಡಿ ಇವರು ಕಟ್ಟರ್ ಕಾಂಗ್ರೆಸ್ ಆಗಿರೋ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಹೆಚ್ಚಾಗಿ ಆತಂಕಗಳಿಲ್ಲ. ಆದ್ರೆ ಇನ್ನು ಕೆಲವು ಶಾಸಕರು ಏನು ಕೈ ಕೊಡ್ತಾರೆ ಅನ್ನುವಂತ ಮಾತುಗಳು ಏನ್ ಕೇಳಿ ಬರ್ತಾ ಇದೆಯೋ, ಸೊ
ಆ ಶಾಸಕರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇದೆ. ಆದ್ರೆ ಸದನದಲ್ಲಿ ಏನು ಮಧ್ಯಾಹ್ನದವರೆಗೂ ಕೂಡ ಪಕ್ಷೇತರ ಶಾಸಕರಾದಂತಹ ಆರ್ ಶಂಕರ್ ಆಗ್ಲಿ ತನಗೆ ಮತ್ತೊಬ್ಬ ಪಕ್ಷೇತರ ಶಾಸಕ ನಾಗೇಶ್ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಶಾಸಕರಾದಂತಹ BC ಪಾಟೀಲ್, ಲಿಂಗಣ್ಣ ಇವರು ಕೈ ಕೊಟ್ಟಿರ್ತಕ್ಕಂಥದ್ದು ಈಗ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ಒಂದು ಕಡೆಗೆ. ಆದ್ರೆ ಸುಧಾಕರ್ ಅವರು ಕೂಡ ಮಧ್ಯಾಹ್ನದ ನಂತರ ಸುಧಾಕರ್ ಮತ್ತು ಕೃಷ್ಣಪ್ಪ ಅವರಿಬ್ರು ಕೂಡ ಗೈರಾಜರಾಗಿದ್ದಾರೆ. ಅದು ಮಧ್ಯಾಹ್ನದ ನಂತರ ಅವರು ಕೂಡ ಸದನಕ್ಕೆ ಹಾಜರಾಗಿದ್ದಾರೆ. ಆದ್ರೆ KR ಪೇಟೆ JDS ಶಾಸಕ ನಾರಾಯಣಗೌಡರು ಇನ್ನೂ ಕೂಡ ಸದನಕ್ಕೆ ಬಂದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೆಲವರು ಬರದೇ ಇರೋದು ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು JDS ನಾಯಕರು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ಸರಿಯಲ್ಲ. ಆದ್ರೆ ಬಜೆಟ್ ಮಂಡನೆ ವೇಳೆ ಆದ್ರೂ ಈ ಶಾಸಕರು ಸದನಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತ ಲೆಕ್ಕಾಚಾರ ಈಗ ಕಾಂಗ್ರೆಸ್ ಮತ್ತು JDS ವಲಯದಲ್ಲಿ ಶುರುವಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಜಂಬೂರ್ ಡೀಟೇಲ್ಸ್ಗೆ. ಬಿಜೆಪಿ ವರ್ತನೆಯ ಬಗ್ಗೆ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿ ತನ್ನ ಆಕ್ರೋಶವನ್ನ ಹೊರಹಾಕಿದೆ. ಕಾಂಗ್ರೆಸ್ ಟ್ವೀಟ್ ಮಾಡಿ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ. ರಾಜ್ಯ ಕಾಂಗ್ರೆಸ್ ಘಟಕದಿಂದ ಟ್ವೀಟ್ ವಾರ್ ಆರಂಭ ಆಗಿದೆ. ಜಂಟಿ ಅಧಿವೇಶನಕ್ಕೆ ಈಗಾಗಲೇ 14 ಶಾಸಕರು ಗೈರಾಗಿದ್ದಾರೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಬಿಜೆಪಿಯ ವರ್ತನೆಯ ಬಗ್ಗೆ ಈಗ ಕಾಂಗ್ರೆಸ್ ಟ್ವೀಟ್ ಮಾಡಿ ತನ್ನ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದೆ. ಈಗಾಗಲೇ ಟ್ವೀಟ್ ವಾರ್ ಆರಂಭ ಮಾಡಿದೆ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ಘಟಕ ಈಗ ಟ್ವೀಟ್ ವಾರ್ ಅನ್ನು ಕೂಡ ಮಾಡ್ತಾ ಇದ್ದು, ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳಿತ್ತು ಬಿಜೆಪಿ, ಅಧಿವೇಶನಕ್ಕೂ ಅಡ್ಡಿಪಡಿಸಲ್ಲ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ BSY ಅವರು ಹೇಳಿದ್ರು. ಆದ್ರೆ ಅಧಿವೇಶನದ ಆರಂಭದಲ್ಲೇ ಗಲಾಟೆಯನ್ನ ಮಾಡಿದ್ದಾರೆ. ಗಲಾಟೆಯ ಮೂಲಕ BSY ಜನದ್ರೋಹಿಯಾಗಿದ್ದಾರೆ ಅನ್ನುವಂತಹ ಟ್ವೀಟ್ ಅನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡಿದ್ದು, ಬಿಜೆಪಿ ಶಾಸಕರು ಗದ್ದಲದಿಂದ ಅಗೌರವವನ್ನ ತೋರಿದ್ದಾರೆ. ರಾಜ್ಯಪಾಲರಿಗೂ ಸದನಕ್ಕೂ ಅಗೌರವವನ್ನ ತೋರಿದ್ದಾರೆ. ಇದು ಬಿಜೆಪಿಯ ಹತಾಶ ಮನಸ್ಥಿತಿಯ ಪ್ರತೀಕ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲದ ಬಿಜೆಪಿಯ ವರ್ತನೆಯನ್ನ ಖಂಡನೆ ಮಾಡಿ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ಟ್ವೀಟ್ ಮೂಲಕ ಹೊರ ಹಾಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಒಂದ್ ಕಡೆ 14 ಶಾಸಕರು ಗೈರಾಗಿರೋದು ಒಂದು ರೀತಿಯಾದಂತಹ ಒಂದು ಆತಂಕಕ್ಕೆ ಈಗ ಮೈತ್ರಿ ಸರ್ಕಾರಕ್ಕೆ ಕಾರಣ ಆದ್ರೆ, ಮತ್ತೊಂದ್ ಕಡೆ ಇವತ್ತು ಮಾಡುವಂತಹ ಗದ್ದಲ ಗಲಾಟೆ, ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿಪಡಿಸಿರೋದು ಯಾವ ರೀತಿಯಾದಂತಹ ಒಂದು ಟೆನ್ಷನ್ಗೆ ಕಾಂಗ್ರೆಸ್ಗೆ ಕಾರಣ ಆಗಿದೆ? ಯಾವ ರೀತಿಯಾದಂತಹ ಆಕ್ರೋಶವನ್ನು ಟ್ವೀಟ್ ಮೂಲಕ ಹೊರ ಹಾಕಿದೆ ಕಾಂಗ್ರೆಸ್? ನವಿತಾ, ಮುಖ್ಯವಾಗಿ ಈಗಾಗಲೇ ಏನು ಬಿಜೆಪಿಯವರು ಸದನದಲ್ಲಿ ನಡ್ಕೊಂಡಿರುವಂತಹ ರೀತಿಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಕೂಡ ಇದನ್ನ ಉಗ್ರವಾಗಿ ಖಂಡಿಸಿರುವಂತದ್ದು. ಮುಖ್ಯವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಹೇಳ್ಕೊತಿರ್ತಾರೆ, ರಾಜ್ಯದ ಅಭಿವೃದ್ಧಿ ಮತ್ತೆ ಸದನದಲ್ಲಿ ಚರ್ಚೆ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಾರೆ. ಆದ್ರೆ ಸದನ ಕೂಡ ನಡೆಸ್ಕೊಳ್ತಕ್ಕೆ ಬಿಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಈಗ ಸದನ ಆರಂಭವಾಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಏನು ಅದನ್ನ ರಾಜ್ಯಪಾಲರು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಅಡ್ಡಿಪಡಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಇದು ನಿಜಕ್ಕೂ ಕೂಡ ಜನದ್ರೋಹಿ ಅನ್ನುವಂತ ಒಂದು ಟ್ವೀಟ್ ಅನ್ನ ಉಗ್ರವಾಗಿ ಖಂಡಿಸುವಂತದ್ದು. ಜೊತೆಗೆ ಬಿಜೆಪಿ ಆಪರೇಷನ್ ಕಮಲ ಮಾಡೋದ್ರ ಮೂಲಕವಾಗಿ ತಮ್ಮ ಶಾಸಕರನ್ನು ಕೂಡ ಒಂದ್ ಕಡೆ ಎಲ್ಲರೋ ರೀತಿಯಾಗಿ ಏನು ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರವನ್ನು ಕೂಡ ಈ ರೀತಿ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಒಂದು ಮಾತನ್ನ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಗ್ರವಾಗಿ ಖಂಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ಈ ಒಂದು ಬಿಜೆಪಿ ನಾಯಕರ ನಡೆಯಿಂದನೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮಾಧ್ಯಮಗಳು ಮಾತನಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡ್ತಾ ಇಲ್ಲ ಬಿಜೆಪಿ ನಾಯಕರ ನಡೆಗೆ. ಒಂದ್ ರೀತಿ ಎಲ್ಲೋ ರೀತಿಯಾಗಿ ತಮ್ಮ ಶಾಸಕರನ್ನ ಅದ್ಬಸ್ತಲ್ಲಿ ಇಟ್ಕೊಂಡಿದ್ರೆ ಈ ರೀತಿಯಾದಂತಹ ಸನ್ನಿವೇಶ ಸೃಷ್ಟಿ ಆಗ್ತಾ ಇರಲಿಲ್ಲ. ಹೀಗಾಗಿ ನಾವು ತಪ್ಪನ್ನ ಮಾಡಿದೀವಿ ಅನ್ನುವಂತ ಏನು ಅರಿವನ್ನ ಇದೀಗ ಅವರು ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ನಾಳೆ ನಡೆಯುವಂತ ನಾಳೆ ಏನು ಬಜೆಟ್ ಪ್ರಮುಖವಾಗಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ. ನಾಳಿದ್ದು ಏನು ಬಜೆಟ್ ಮಂಡನೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲಾ ಶಾಸಕರು ಏನು ಇವತ್ತು ಗೈರಾಗಿದ್ದಾರೆ, 14 ಹೆಚ್ಚು ಜನ ಶಾಸಕರು ಏನು ಗೈರಾಗಿದ್ದಾರೆ, ಅವರೆಲ್ಲಾ ಶಾಸಕರನ್ನು ಕೂಡ ಸೇರಿಸಲೇಬೇಕು ಅನ್ನೋ ಒಂದು ಪಣವನ್ನ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಇವತ್ತು ಮಾಡಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದ್ ರೀತಿಯಾಗಿ ಬಿಜೆಪಿ ನಾಯಕರ ನಡೆಗೆ ಆಕ್ರೋಶ ಉಂಟು ಮಾಡಿದ್ರೆ, ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ತಮ್ಮ ಪಕ್ಷದ ಶಾಸಕರು ಏನು ಗೈರಾಗಿದ್ದಾರೆ ಇದರಿಂದ ಮುಜುಗರಕ್ಕೂ ಕೂಡ ಈಡಾಗಿರುವಂತದ್ದು. ಒಂದ್ ಕಡೆ ಬಿಜೆಪಿ ಈಗಲೇ ಹೇಳಿತ್ತು ಅಂದ್ರೆ ಯಾವುದೇ ರೀತಿಯಲ್ಲೂ ನಾವು ಅಡ್ಡಿಪಡಿಸಲ್ಲ ಅನ್ನುವಂಥದ್ದು, ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ? ಖಂಡಿತವಾಗ್ಲೂ ನವಿತಾ, ಮುಖ್ಯವಾಗಿ ಯಾರು ಕೂಡ ನಿರೀಕ್ಷೆ ಮಾಡ್ಕೊಂಡಿರ್ಲಿಲ್ಲ ಬಿಜೆಪಿಯವರು ಎಷ್ಟೇ ಹೇಳಿದ್ರು ಕೂಡ. ಆದ್ರೆ ರಾಜ್ಯದ ವಿಚಾರವಾಗಿ ಮತ್ತೆ ಜನರ ಸಮಸ್ಯೆ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಅವರು ಒಂದ್ ರೀತಿ ಗಮನ ಕೊಡ್ತಾರೆ. ಕಲಾಪ ಕೂಡ ಸುಗಮವಾಗಿ ನಡೆಯುತ್ತೆ ಅನ್ನುವಂತ ವಿಶ್ವಾಸವನ್ನು ಕೂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಸಿ ಪರಮೇಶ್ವರ್ ಆಗಿರ್ಬೋದು, ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಜೊತೆಗೆ ಅವರು ಕೂಡ ಕಲಾಪ ಕೂಡ ಸುಗಮವಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ಇಟ್ಕೊಂಡು ವಿಧಾನಸಭಾಂಗಣಕ್ಕೆ ಬಂದಿದ್ರು.
ಆದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಏನು ಅಡ್ಡಿಪಡಿಸಿದ್ರು. ಇದು ನಿಜಕ್ಕೂ ಕೂಡ ಇದು ಒಂದ್ ರೀತಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಶಾಕ್ ಆಗಿರುವಂತದ್ದು. ಹೀಗಾಗಿ ಇದರಿಂದ ಯಾವ ರೀತಿಯಾಗಿ ಅಂದ್ರೆ ಮುಖ್ಯವಾಗಿ ಬಿಜೆಪಿ ನಾಯಕರು ಏನು ಇದೇ ರೀತಿ ಅಂದ್ರೆ ಈಗಾಗಲೇ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಉಗ್ರವಾಗಿ ಪ್ರಮುಖವಾಗಿ ಹೇಳಿರುವಂತದ್ದು ಈ ಒಂದು ಸರ್ಕಾರದಲ್ಲಿ ಮೆಜಾರಿಟಿ ಇಲ್ಲ. ಮುಖ್ಯವಾಗಿ ಇವತ್ತು 14 ಜನ ಶಾಸಕರು ಗೈರಾಗಿದ್ದಾರೆ. ಹೀಗಾಗಿ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅವ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಒಂದ್ ಕಡೆ ಬಿಜೆಪಿ ನಾಯಕರು ತಮ್ಮ ಹೋರಾಟವನ್ನ ಮುಂದುವರಿಸಕ್ಕೆ ನಿರ್ಧಾರ ಮಾಡಿದ್ರೆ, ಮತ್ತೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಇದರಿಂದ ಯಾವ ರೀತಿ ಬರಬಹುದು ಅನ್ನುವಂತ ಸಂಕಷ್ಟದಲ್ಲಿ ಇದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಸದನಕ್ಕೆ ಅಡ್ಡಿಪಡಿಸಲ್ಲ ಅಂತ ಹೇಳಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು. ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿಪಡಿಸಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ದಿಢೀರ್ ಅಂತ ಹೇಳಿ ಸದನದಲ್ಲಿ ಬಿಜೆಪಿ ಗದ್ದಲವನ್ನ ಮಾಡಿದ್ದು ರಾಜ್ಯಪಾಲರ ಭಾಷಣಕ್ಕೂ ಕೂಡ ಅಡ್ಡಿಪಡಿಸಿದೆ. ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಭಾರಿ ಗದ್ದಲ ಕೂಡ ಆಗಿದೆ. ರಾಜ್ಯಪಾಲರ ಭಾಷಣಕ್ಕೂ ನಾವು ಅಡ್ಡಿಪಡಿಸಲ್ಲ ಅನ್ನೋದನ್ನ ಕೂಡ ಬಿಜೆಪಿ ಹೇಳಿತ್ತು. ಆದ್ರೆ ಇವತ್ತಿನ ಒಂದು ಬಿಜೆಪಿಯ ವರ್ತನೆ ದಿಢೀರ್ ಸದನದಲ್ಲಿ ಗದ್ದಲವನ್ನ ಏರ್ಪಡಿಸಿರೋದು, ಯಡಿಯೂರಪ್ಪ ನೇತೃತ್ವದಲ್ಲೇ ಭಾರಿ ಗದ್ದಲವನ್ನ ಮಾಡಿರೋದು, ರಾಜ್ಯಪಾಲರ ಭಾಷಣಕ್ಕೂ ಕೂಡ ಬಿಜೆಪಿ ಅಡ್ಡಿಯನ್ನ ಪಡಿಸಿ ಗದ್ದಲವನ್ನ ಮಾಡಿರೋದು ಅದನ್ನು ಕೂಡ ಗಮನಿಸಬಹುದು. 22 ಪುಟಗಳ ಭಾಷಣವನ್ನ ರೆಡಿ ಮಾಡಿಕೊಂಡಿದ್ರು ಗವರ್ನರ್. ಆದ್ರೆ 22 ಪುಟಗಳ ಭಾಷಣವನ್ನ ಕೂಡ ಓದೋದಿಕ್ಕೆ ಬಿಟ್ಟಿಲ್ಲ ಗದ್ದಲದಿಂದಾಗಿ ಬಿಜೆಪಿ. ಕೇವಲ 2 ಪುಟ ಮಾತ್ರ ಭಾಷಣವನ್ನ ಓದಿದ್ದಾರೆ ಗವರ್ನರ್. 5 ನಿಮಿಷವಷ್ಟೇ ಭಾಷಣವನ್ನ ಮಾಡಿದ್ದಾರೆ ರಾಜ್ಯಪಾಲರು. ಗದ್ದಲದ ಹಿನ್ನೆಲೆಯಲ್ಲಿ ಸದನದಿಂದಾನೇ ಹೊರಟು ಹೋಗಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ಮುಜುಗರವನ್ನ ತರಿಸಿದೆ ಬಿಜೆಪಿಯ ವರ್ತನೆ. ಬೇಸರಗೊಂಡೇ ಗವರ್ನರ್ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಕೇವಲ 2 ಪುಟಗಳ ಭಾಷಣವನ್ನ ಮಾತ್ರ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದು ಬಿಜೆಪಿಯ ವರ್ತನೆಗೆ ಸಿಎಂ ಕುಮಾರಸ್ವಾಮಿ ಕೂಡ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 100 तालुका और रबी वर्ष 2018 के दौरान 156 तालुका सूखे से बुरी तरह प्रभावित हुए थे। मेरी सरकार ने इन तालुका में पेयजल की आपूर्ति, चारे की आयात स्थिति में निपटने के लिए जिलों को पर्याप्त निधि जारी कर दी है। चारे की कमी को पूरा करने के लिए अनिवार्य हो गया है। वर्ष 2018-19 में 31 जनवरी 2019 तक 812 लाख से अधिक कार्य दिवस सृजित किए गए हैं। सूखा प्रभावित तालुका में प्रत्येक जॉब कार्ड धारक को 150 दिनों का रोजगार उपलब्ध कराया जाएगा। मेरी सरकार इस बात से अवगत कृषि पद्धतियों को अपनाने जाने और प्रयासों के माध्यम से खेती प्रचलित प्रथाओं में ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಡ್ಡಿಪಡಿಸಲ್ಲ ಅನ್ನುವಂತಹ ಮಾತನ್ನ ಬಿಜೆಪಿ ಹೇಳಿತ್ತು. ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಕೂಡ ನಾವು ಗವರ್ನರ್ ಭಾಷಣಕ್ಕೆ ಯಾವುದೇ ಅಡ್ಡಿಪಡಿಸಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತಿನ ವರ್ತನೆ ಸಾಕಷ್ಟು ಮುಜುಗರಕ್ಕೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಕಾರಣ ಆಯ್ತು, ಅಥವಾ ಮೈತ್ರಿ ಸರ್ಕಾರಕ್ಕೆ ಮುಜುಗರಕ್ಕೆ ಒಳಗಾಗುವ ಹಾಗೆ ಮಾಡ್ತಾ ಹೇಗೆ? ಹಾಗೇನೆ ಗವರ್ನರ್ ಭಾಷಣವನ್ನೇ ಮೊಟಕುಗೊಳಿಸುವ ರೀತಿಯಲ್ಲಿ ಇತ್ತ ಹೇಗೆ? ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ನವಿತಾ, ರಾಜ್ಯದ ಇತಿಹಾಸದಲ್ಲೇ ಒಂದು ಆಶ್ಚರ್ಯಕರವಾಗಿರತಕ್ಕಂಥ ಬೆಳವಣಿಗೆ ಇವತ್ತು ಅಧಿವೇಶನದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ರಾಜ್ಯಪಾಲರು ಏನು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಿತ್ತು, ಈ ಭಾಷಣಕ್ಕೆ ಬಿಜೆಪಿ ಆರಂಭದಿಂದಲೇ ಒಂದು ಅಡ್ಡಿಪಡಿಸಿರತಕ್ಕಂತಹ ಒಂದು ಬೆಳವಣಿಗೆ ನಡೆಯಿತು ಅಂತ ಹೇಳ್ಬೋದು. ಅಂದ್ರೆ ಆರಂಭದಲ್ಲಿ ಸುಮಾರು 6-7 ತಿಂಗಳಿಂದ ಕೂಡ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಸರ್ಕಾರವನ್ನ ಬೀಳಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ಒಂದು ದೋಸ್ತಿ ಸರ್ಕಾರಕ್ಕೆ ಒಂದು ದೊಡ್ಡ ಶಾಕ್ ಅನ್ನ ಬಿಜೆಪಿ ಸದನದಲ್ಲಿ ನೀಡಿದೆ ಅಂತ ಹೇಳ್ಬೋದು. ಇನ್ನೇನು ರಾಜ್ಯಪಾಲರು ಭಾಷಣವನ್ನ ಶುರು ಮಾಡ್ತಾರೆ, 22 ಪುಟಗಳ ಭಾಷಣವನ್ನ ಶುರು ಮಾಡ್ತಾರೆ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಶುರು ಮಾಡಿತು. ಅಲ್ಪ ಮತಕ್ಕೆ ಕುಸಿದಿರತಕ್ಕಂಥ ಸರ್ಕಾರ ಯಾವ ನೈತಿಕತೆ ಇದೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಸರ್ಕಾರದ ಒಂದು ವಿರುದ್ಧ ಘೋಷಣೆಯನ್ನು ಕೂಗ್ತಾನೆ ಒಂದು ಆರಂಭ ಏನು ಮಾಡ್ತು. ಇದು ಸದನದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡ್ತು. ಅಷ್ಟೇ ಅಲ್ಲ, ರಾಜ್ಯಪಾಲರು ಕೂಡ ಕೆಲ ಕ್ಷಣಗಳ ಕಾಲ ಆಶ್ಚರ್ಯಚಕಿತರಾದ್ರು
ಅಂತ ಹೇಳ್ಬೋದು. ಭಾಷಣವನ್ನು ಶುರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಿಜೆಪಿ ಗದ್ದಲದ ವಾತಾವರಣ ನಿರ್ಮಾಣ ಮಾಡ್ತು. ಏನೋ ಬಿಜೆಪಿ ತನ್ನ ಗದ್ದಲವನ್ನ ವಾಪಸ್ ಪಡೆಯುತ್ತೆ ಅಂತಕ್ಕಂಥ ವಿಶ್ವಾಸ ಮಧ್ಯದಿಂದನೇ ಅವರು ಕೂಡ ಒಂದು ಭಾಷಣವನ್ನು ಮುಂದುವರಿಸಿದ್ರು. ಆದ್ರೆ ಅಂತಿಮವಾಗಿ ಅವರು 2 ಪುಟ ಓದಿದ ತಕ್ಷಣ 22 ಪುಟಗಳು ಹೊಂದಿರತಕ್ಕಂಥ ಭಾಷಣವನ್ನ 2ನೇ ಪುಟಕ್ಕೆ ಅವರು ಓದ್ತಾನೆ ಇರಬೇಕಾದ ಸಂದರ್ಭದಲ್ಲಿ ಆ ಗದ್ದಲದ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಈ ಬಿಜೆಪಿಯ ಈ ನಡೆ ಒಂದು ದೋಸ್ತಿ ಪಕ್ಷಗಳಿಗೆ ಒಂದು ದೊಡ್ಡ ಶಾಕ್ ನೀಡಿದ್ರು ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಟ್ವೀಟ್ ಅನ್ನು ಕೂಡ ಮಾಡಿದೆ. ಟ್ವೀಟ್ ಮಾಡೋದ್ರ ಮೂಲಕ ಒಂದು ಬಿಜೆಪಿಗೆ ದೊಡ್ಡ ತಿರುಗೇಟನ್ನ ದೊಡ್ಡ ಒಂದು ಟಾಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಬಿಜೆಪಿ ಮುಖಂಡರು ಹೇಳೋದೊಂದು ಮಾಡೋದೊಂದು ಅಂತಾನೆ ಒಂದು ಟ್ವೀಟ್ ಮಾಡಿದೆ. ಅಂದ್ರೆ ಆಪರೇಷನ್ ಕಮಲ ಮಾಡಲ್ಲ, ಸರ್ಕಾರವನ್ನು ಬೀಳಿಸಲ್ಲ ಅಂತಾನೆ ಈಗ ಸರ್ಕಾರಕ್ಕೆ ಒಂದು ಮುಜುಗರ ತರತಕ್ಕಂಥ ಒಂದು ಬೆಳವಣಿಗೆಯನ್ನ ಮತ್ತು ರಾಜ್ಯ ರಾಜಕಾರಣಕ್ಕೆ ಒಂದು ಕಪ್ಪು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡಿದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ ಬಿಜೆಪಿಗೆ ಒಂದು ತಿವಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಷ್ಟೇ ಒಂದು ಆರೋಪವನ್ನು ಮಾಡಿರ್ಬೋದು, ಆದ್ರೆ ಬಿಜೆಪಿ ಏಕಾಏಕ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಶಾಕ್ ಏನಿದೆ, ಈ ಶಾಕ್ ನಿಂದಾಗಿ ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಿದೆ. ಮತ್ತೆ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ, ನಾವು ಬಜೆಟ್ ಮಂಡನೆ ಕೂಡ ಅವಕಾಶವನ್ನು ಕೊಡೋದಿಲ್ಲ, ಬಜೆಟ್ ಪಾಸ್ ಆಗೋದಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನ ಬಿಜೆಪಿ ನೀಡಿದ್ದಾರೆ. ಈ ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ದೋಸ್ತಿ ಪಕ್ಷ ಬಜೆಟ್ ಮಂಡನೆ ಆಗುತ್ತೋ ಇಲ್ವೋ ಅಥವಾ ನಮ್ಮ ಬಜೆಟ್ ಅನುಮೋದನೆ ಪಡೆಯುತ್ತೋ ಇಲ್ವೋ ಅಂತಕ್ಕಂಥ ಒಂದು ಆತಂಕಕರ ವಾತಾವರಣದಲ್ಲಿ ಇದೀಗ ದೋಸ್ತಿ ಪಕ್ಷದ ಮುಖಂಡರು ಇದ್ದಾರೆ ಅಂತ ಹೇಳ್ಬೋದು. ಶ್ರೀನಿವಾಸ್ ಹಳಕಟ್ಟಿ, ಈಗ ಎಲ್ಲೋ ಒಂದ್ ಕಡೆ ಇದು ಕೂಡ ಎಕ್ಸ್ಪೆಕ್ಟ್ ಆಗಿ ಮಾಡ್ಕೊಂಡಿರ್ಲಿಲ್ಲ ದೋಸ್ತಿ ಸರ್ಕಾರ ಈ ರೀತಿಯಾದಂತಹ ಒಂದು ಗದ್ದಲವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ. ಮತ್ತೊಂದ್ ಕಡೆ ಬಿಜೆಪಿಯ ಒಂದು ಶಾಸಕಾಂಗ ಅಂದ್ರೆ 6 ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಏನಾದ್ರೂ ನಿನ್ನೆ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತ? ಎಲ್ಲರೂ ಕೂಡ ಈ ಒಂದು ಗದ್ದಲವನ್ನ ಮಾಡಬೇಕು, ಸದನದ ಆರಂಭದಿಂದಲೇ ಗಲಾಟೆಯನ್ನ ಮಾಡುವಂತಹ ಒಂದು ಸೂಚನೆಯನ್ನ ನಿನ್ನೆ ನೀಡಲಾಗಿತ್ತ? ಹಾಗಾದ್ರೆ ಹೇಗೆ? ನಮಿತಾ, ಇದು ಬಿಜೆಪಿಯ ಒಂದು ರಹಸ್ಯವಾಗಿರ್ತಕ್ಕಂಥ ಕಾರ್ಯಾಚರಣೆ ಅಂತ ಹೇಳ್ಬೋದು. ಎಲ್ಲಿಯೂ ಕೂಡ ಗುಟ್ಟನ್ನ ಬಿಟ್ಟು ಕೊಡದೇ ಇರತಕ್ಕಂತಹ ಒಂದು ಬಿಜೆಪಿ ನಾಯಕರು ಒಂದು ರಹಸ್ಯವಾಗಿ ಇಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ. ಅಂದ್ರೆ ಆರಂಭದಲ್ಲಿ ಯಡಿಯೂರಪ್ಪನವರು ನಿನ್ನೆವರೆಗೂ ಹೇಳ್ತಾ ಬಂದಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ದೋಸ್ತಿ ಸರ್ಕಾರಕ್ಕೆ ಅಡ್ಡಿಪಡಿಸ್ತಾ ಇಲ್ಲ, ದೋಸ್ತಿ ಸರ್ಕಾರವನ್ನು ನಾವು ಬೀಳಿಸೋದಿಲ್ಲ ಅಂತ ಹೇಳ್ತಾನೆ ಯಾವಾಗ ಇವರು ಬಿಜೆಪಿ ಕೊಟ್ಟು ಇಂಥ ಒಂದು ಮಾತನ್ನ ಹೇಳ್ತಾ ಬಂದ್ರು, ಈ ಆಪರೇಷನ್ ಕಮಲ ಮತ್ತು ಬಿಜೆಪಿ ಮುಖಂಡರ ನಡೆಯ ಬಗ್ಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ತಾತ್ಸಾರವನ್ನು ತಾರಿದ್ರ, ನಿರ್ಲಕ್ಷ್ಯವನ್ನು ಮಾಡಿದ್ರ, ಬಿಜೆಪಿಯವರು ಏನೂ ಮಾಡೋದಿಲ್ಲ ಅಂತಕ್ಕಂಥ ಒಂದು ಹಂತಕ್ಕೆ ದೋಸ್ತಿ ಪಕ್ಷದ ಮುಖಂಡರು ಬಂದಿದ್ದೇ ಇವತ್ತಿನ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ಕಾರಣ ಅಂತ ಹೇಳ್ಬೋದು. ದೋಸ್ತಿ ಪಕ್ಷಗಳಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ನಿನ್ನೆನೇ ಒಂದು ಬಿಜೆಪಿ ಮುಖಂಡರು ಇಂತಹ ಒಂದು ರಣತಂತ್ರವನ್ನು ಮಾಡಿದ್ದಾರೆ. ಅಂದ್ರೆ ಬಜೆಟ್ ಜಂಟಿ ಅಧಿವೇಶನದಿಂದನೇ ನಮ್ಮ ಒಂದು ಫೋರ್ಸ್ ಏನಿದೆ ಆ ಫೋರ್ಸ್ ಅನ್ನ ಕಾಯ್ದುಕೊಳ್ಳೋಣ, ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಕೂಡ ನಾವು ಗೊಂದಲಕರ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ, ಇಂಥ ಒಂದು ಸಂದೇಶ ಒಂದು ರಾಜ್ಯದ ಜನತೆಗೆ ರವಾನೆ ಮಾಡೋಣ ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಬಿಜೆಪಿ ಮುಖಂಡರು ಮಾಡಿದ್ರು. ಇವತ್ತು ಅದನ್ನ ಸದನದಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೇ ಇಂಥ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ನಡೆಯನ್ನ ಇಡೋದ್ರ ಮೂಲಕ ದೋಸ್ತಿ ಮುಖಂಡರಿಗೆ ಶಾಕ್ ನೀಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ, ಕಾಂಗ್ರೆಸ್ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್. ಈಗ ಹೇಳಿಕೆಯನ್ನ ನೀಡಿದ್ದು, ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಅನ್ನ ತ್ಯಜಿಸೋದಿಲ್ಲ, ಕಾಂಗ್ರೆಸ್ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ರೆಸಾರ್ಟ್ ಗಲಾಟೆಯ ನಂತರ ಮೊದಲ ಬಾರಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ರೆಸಾರ್ಟ್ ಗಲಾಟೆಯ ಬಗ್ಗೆ ನಾನು ಮಾತನಾಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಶಾಸಕ ಆನಂದ್ ಸಿಂಗ್. ಕಣ್ಣಿನ ಭಾಗದಲ್ಲಿ ಇನ್ನೂ ಕೂಡ ಸ್ವಲ್ಪ ನೋವಿದೆ, ಚೇತರಿಸಿಕೊಳ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಈಗ ವಿಜಯನಗರ ಶಾಸಕ ಆನಂದ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. क्योर हो रहा है, मेंटली भी थोड़ा ये है, फिजिकली ये है। आपका तबीयत ठीक है सर? हाँ ठीक है सर, वो लोग कोई भी गणेश हो या उनके फैमिली के मेंबर्स कोई भी आपको पूछने आए थे या बातचीत करने आए थे? नहीं, मैं किसी से नहीं मिला। मैं पहले दिन से आप जमीर अहमद भाई साथ ही घूम रहे हैं? हाँ, वही मेरे को सब हॉस्पिटल को लेके जाना, मेरे भाई के जैसा है वो पहले से भी मेरा पहचान है। सर, आप कांग्रेस पार्टी में ही हैं, तो ऐसा कंडीशन क्यों हो रहा है आपके भाई? मेरे हेल्थ के बारे में पूछो भाई, जो मैं हूँ कांग्रेस में ही हूँ, कांग्रेस में रहता हूँ, कांग्रेस के साथ ही हूँ ना। आपके आंखें अभी भी काले हो चुके हैं, अभी हाँ, नहीं वो टाइम पकड़ेगा वो। ರಾಜ್ಯಪಾಲರ ಭಾಷಣ ಸತ್ಯಕ್ಕೆ ದೂರ, ರಾಜ್ಯಪಾಲರಿಂದ ಸರ್ಕಾರ ಸುಳ್ಳನ್ನ ಹೇಳಿಸಿ ಅಂತ ಹೇಳಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ. ಆರೋಪವನ್ನ ಕೂಡ ಮಾಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಪೂಜಾರಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದು,
ರಾಜ್ಯಪಾಲರಿಂದ ಸರ್ಕಾರ ಸುಳ್ಳನ್ನ ಹೇಳಿಸಿದೆ, ರಾಜ್ಯಪಾಲರ ಭಾಷಣ ಸತ್ಯಕ್ಕೆ ದೂರವಾಗಿದೆ ಅನ್ನುವಂತಹ ಮಾತನ್ನ ಪರಿಷತ್ ವಿಪಕ್ಷ ನಾಯಕ ಪೂಜಾರಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾಷಣದಲ್ಲಿ ಯೋಜನೆಗಳ ಕುರಿತು ತಪ್ಪು ಅಂಕಿಅಂಶವನ್ನ ಕೂಡ ನೀಡಲಾಗಿದೆ. ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯಪಾಲರಿಂದ ಸರ್ಕಾರ ಸುಳ್ಳನ್ನ ಹೇಳಿಸಿದೆ. ಈಗಾಗಲೇ ಕುಡಿಯುವ ನೀರಿನ ಘಟಕಗಳ ಬಗ್ಗೆ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟಿದೆ ಅನ್ನುವಂತಹ ಆರೋಪವನ್ನ ಕೋಟ ಶ್ರೀನಿವಾಸ ಪೂಜಾರಿ ಮಾಡಿದ್ದಾರೆ. ಸಾಲ ಮನ್ನಾ ಕುರಿತು ಕೂಡ ಸುಳ್ಳು ಮಾಹಿತಿಯನ್ನ ನೀಡಲಾಗಿದೆ. ರಾಜ್ಯಪಾಲರ ಬಾಯಲ್ಲಿ ಸರ್ಕಾರ ಸುಳ್ಳನ್ನ ಹೇಳಿಸಬಾರದು, ಸದನದಲ್ಲಿ ಗದ್ದಲಕ್ಕೆ ಕಾರಣವನ್ನ ಕೊಟ್ಟಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ. ಸರ್ಕಾರಕ್ಕೆ ಬಹುಮತ ಇದೆ, ಇಲ್ಲ ಅನ್ನೋದನ್ನ ಸಾಬೀತು ಮಾಡಲಿ ಅಂತ ಹೇಳಿ ಬಿಜೆಪಿಗೆ ಸಚಿವ ಕೆಜೆ ಜಾರ್ಜ್ ಸವಾಲನ್ನ ಕೂಡ ಹಾಕಿದ್ದಾರೆ. ಸರ್ಕಾರ ಈಗಲೂ ಕೂಡ ಬಹುಮತದಲ್ಲಿದೆ, ಸರ್ಕಾರಕ್ಕೆ ಬಹುಮತ ಇದೆ, ಇಲ್ಲ ಅನ್ನೋದನ್ನ ಬಿಜೆಪಿ ಅದನ್ನ ಪ್ರೂವ್ ಮಾಡಲಿ ಅನ್ನೋದನ್ನ ಕೂಡ ಸಾಬೀತು ಮಾಡಲಿ ಅನ್ನೋದನ್ನ ಈಗ ಸವಾಲು ಹಾಕಿದ್ದಾರೆ ಸಚಿವ ಕೆಜೆ ಜಾರ್ಜ್. ಎಲ್ಲ ಪತ್ರ ಬರೆದಿದ್ದಾರೆ, ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ. ಈ ಸರ್ಕಾರ 5 ವರ್ಷ ನಡೆಯುತ್ತೆ. ಬಿಜೆಪಿಗೆ ಸಚಿವ ಕೆಜೆ ಜಾರ್ಜ್ ಸವಾಲನ್ನ ಹಾಕಿದ್ದಾರೆ. ಸರ್ಕಾರಕ್ಕೆ ಬಹುಮತ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ರಾಜ್ಯಪಾಲರಿಂದ ಸರ್ಕಾರ ಸುಳ್ಳು ಹೇಳಿಸಿದೆ ಅನ್ನುವಂತಹ ಮಾತನ್ನ ಈಗ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಅವರ ನೇರ ಪ್ರಸಾರವನ್ನು ನೋಡೋಣ. ರಕ್ಷಣೆ ಮಾಡಿದಂತೇಳಿ ಸರ್ಕಾರ ಅಂತ ಏನು ಹೇಳಿದನೋ, ಈ ಸರ್ಕಾರ ರೈತರನ್ನ ಯಾರು ಕೂಡ ರಕ್ಷಣೆ ಮಾಡೋಂಥ ಕೆಲಸ ಆಗಲಿಲ್ಲ. ಬರಗಾಲದಲ್ಲಿದ್ದಂಥ ರೈತರನ್ನ ಕಾಪಾಡುವಂಥ ಕೆಲಸ ಆಗಲಿಲ್ಲ. ರೈತರನ್ನ ಸಾಲ ಮನ್ನಾ ಮಾಡೋಂಥ ಕೆಲಸ ಆಗಲಿಲ್ಲ. ಹಂಗಾಗಿ ಏನು ರಾಜ್ಯಪಾಲರನ್ನ ಭಾಷಣದಲ್ಲಿ ಉಲ್ಲೇಖನೆ ರೈತರ ರಕ್ಷಣೆ ಮಾಡ್ತೀವಿ ಅಂತೇಳಿ ಏನು ಉಲ್ಲೇಖನೆ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ, ನಾವು ಬಾವಿಯಲ್ಲಿ ಹೋಗಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಸುಳ್ಳು ಹೇಳಿಸಿದಕ್ಕೋಸ್ಕರವಾಗಿ. ಹಂಗಾಗಿ ಈ ಹೋರಾಟ ಮತ್ತೆ ನಾಳೆ ನಾಡ್ದು ಕೂಡ ಮುಂದುವರಿಯುತ್ತದೆ. ಇವತ್ತು ಈ ಸರ್ಕಾರಕ್ಕೆ ಇವತ್ತು ಏನು ಸಂಖ್ಯಾಬಲ ಅಂದ್ರಿಗಿನ ಸುಮಾರಾಗಿ 15 ಮಂದಿ ಶಾಸಕರು ಬಂದಿಲ್ಲ. ಈ ಸರ್ಕಾರಕ್ಕೆ ಏನು ಬಹುಮತ ಇರಬೇಕಾಗಿತ್ತನೋ, ಈ ಸರ್ಕಾರ ಬಹುಮತ ಇಲ್ಲಾರ್ದಂಥ ಸರ್ಕಾರ. ಅದಕ್ಕೋಸ್ಕರವಾಗಿ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಅವ್ರೇನು ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಸುಳ್ಳು ಏನು ಹೇಳಿಸಿದಾರೋ ಅದನ್ನು ವಾಪಸ್ಸನ್ನು ಪಡಿಬೇಕಂತೇಳಿ ಕೂಡ ನಾನು ಒತ್ತಾಯವನ್ನು ಮಾಡ್ತೀನಿ.